ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಜೇವುಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನನಗಂತೂ ಅರ್ಥ ಆಗ್ತಾ ಇಲ್ಲ ನಮ್ಮ ಜೇವುಸ್ ಅವರಿಗೆ ಯಾಕೆ ಆಗ್ತಾ ಇದೆ ಅಂತ. ಲಿಟ್ರಲಿ ನಮ್ಮ ಜೇವುಸ್ ಅವರಂತೂ ಅನ್ಕೋಬಿಟ್ಟಿದ್ದಾರೆ, ನಾನಂತೂ ಡಬ್ಲ್ಯೂ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಹೊಸ ರೆಕಾರ್ಡ್ನ ಕ್ರಿಯೇಟ್ ಮಾಡಬೇಕು, ಡಿಸ್ಲೈಕ್ಸ್ಗಳ ವಿಡಿಯೋಸ್ಗಳ ಲಿಸ್ಟಲ್ಲಿ ನನ್ನ ವಿಡಿಯೋಸ್ಗಳೇ ನಂಬರ್ 1 ಅಲ್ಲಿ ಇರಬೇಕು ಅಂತ. ಯಾಕಂದ್ರೆ ಅವರ ಇನ್ನ ಒಂದು ವಿಡಿಯೋಗೆ ಡಿಸ್ಲೈಕ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ನಿಮಗೆ ಗೊತ್ತಿರಬಹುದು, ಸ್ಮ್ಯಾಕ್ ಡೌನ್ ಅಲ್ಲಿ ನಮಗೆ ಜೇವುಸು ಹಾಗೆ ಮಿಸ್ ಅವರ ನಡುವೆ ಲಾಸ್ಟ್ ಟೈಮ್ ಇಸ್ ನಾವು ಟೂರ್ನಮೆಂಟ್ನ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇವುಸ್ ಅವರು ಮಿಸ್ ಅವ್ರನ್ನ ಸೋಲಿಸ್ತಾರೆ. ಅಂಡ್ ಆ ಒಂದು ವಿಡಿಯೋಗೆ ಯೂಟ್ಯೂಬ್ ಅಲ್ಲಿ 12,000 ಡಿಸ್ಲೈಕ್ಸ್ ಗಳಿದ್ರೆ ಕೇವಲ 3,000 ಲೈಕ್ಸ್ ಗಳಿದೆ. ನಿಜವಾಗ್ಲೂ ನಮ್ಮ ಜೇವುಸ್ ಅವರಿಗೆ ಇಂಟರ್ನೆಟ್ ಅಲ್ಲಿ ಇಷ್ಟೊಂದು ಹೇಟ್ ಸಿಗ್ತಾ ಇದೆ, ಆದ್ರೂ ಕೂಡ ಡಬ್ಲ್ಯೂ ಅವರು ಜೇವುಸ್ ಅವರ ಮೇಲೆ ಇನ್ವೆಸ್ಟ್ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಆ ಕಡೆ ನಮ್ಮ ಜೇವುಸ್ ಅವರಾದ್ರೂ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದಾರಾ, ಇಲ್ಲ ಬಾಚಸ್ ಗಳ ಮೇಲೆ ಬಾಚಸ್ ಗಳನ್ನ ಮಾಡ್ತಾನೆ ಇದ್ದಾರೆ. ಕಾದ್ ನೋಡೋಣ ಗೈಸ್, ಈ ಎಲ್ಲಾ ವಿಚಾರಗಳು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಿಮ್ಮಿ ಊಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಜಿಮ್ಮಿ ಊಸ್ ಅವರು ಕೂಡ ವಾರ್ ಗೇಮ್ ಟೀಮ್ ಒಳಗಡೆ ಅಫಿಷಿಯಲ್ ಆಗಿ ಆಡ್ ಆಗಿದ್ದಾರೆ. ನಿನ್ನೆ ಸ್ಮ್ಯಾಕ್ ಡೌನ್ ಅಲ್ಲಿ ಇದನ್ನ ಡಬ್ಲ್ಯೂ ಅವರು ಕೂಡ ಕನ್ಫರ್ಮ್ ಮಾಡ್ತಾರೆ. ನಮ್ಮ ಜಿಮ್ಮಿ ಊಸ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಬಂದು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾ ಇರ್ತಾರೆ, ಸಿಎಂ ಪಂಕ್ ಅವರ ಜೊತೆ ನನ್ನ ಮಾತುಕತೆ ಆಗಿದೆ ಅಂಡ್ ನಾನು ಕೂಡ ವಾರ್ ಗೇಮ್ ಅಲ್ಲಿ ಇದ್ದೀನಿ ಅಂತ. ಸೊ ಇದ್ರ ಪ್ರಕಾರ ಈ ಒಂದು ಟೀಮ್ ಅಲ್ಲಿ ಕೋಡಿ ರೋಡ್ಸ್, ಜೇ ಊಸೋ, ಜಿಮ್ಮಿ ಊಸೋ ಹಾಗೆ ಸಿಎಂ ಪಂಕ್ ಅವರು ಇದ್ದಾರೆ. ಅಂಡ್ ಇನ್ನ ಉಳಿದಿರೋದು ಒಂದೇ ಸ್ಪಾಟ್. ಅಂಡ್ ಆ ಒಂದು ಸ್ಪಾಟ್ ಅಲ್ಲಿ ರೋಮನ್ ರೈನ್ಸ್ ಅವರು ಕೂಡ ಬರಬಹುದು, ಆ ಕಡೆ ನಮ್ಮ ಜಾನ್ ಸಿನಾ ಅವರು ಕೂಡ ಬರಬಹುದು. ಅಂಡ್ ಈಗ ಇಂಟರ್ನೆಟ್ ಅಲ್ಲಿ ಹೊಸ ಸ್ಟೋರಿನೇ ಬರ್ತಾ ಇದೆ. ಆ ಒಂದು ಸ್ಟೋರಿ ಏನಪ್ಪಾ ಅಂದ್ರೆ, ಡಬ್ಲ್ಯೂ ಅವರು ಜಿಮ್ಮಿ ಊಸೋ ಅವ್ರನ್ನ ಇನ್ವಾಲ್ವ್ ಏನೋ ಮಾಡಿದ್ದಾರೆ, ಬಟ್ ಪ್ರಾಬಬ್ಲಿ ಮಂಡೇ ನೈಟ್ ರಾಲಿ ಒಂದು ಆಂಗಲ್ ನ ತಗೊಂಡು ಬಂದು ಜಿಮ್ಮಿ ಊಸೋ ಅವ್ರನ್ನ ಡಬ್ಲ್ಯೂ ಅವರು ವಾರ್ ಗೇಮ್ ಇಂದ ತೆಗೆದು ಕೂಡ ಹಾಕಬಹುದು. ಡಬ್ಲ್ಯೂ ಅವರು ಎಲ್ಲರಿಗೂ ಕೂಡ ಕನ್ಫ್ಯೂಷನ್ ನ ಹುಟ್ಟಾಕೋದಕ್ಕೆ, ಒಂದು ಶಾಕ್ ಎಲಿಮೆಂಟ್ ನ ತರೋದಕ್ಕೆ ಈ ರೀತಿ ಪ್ಲಾನ್ ಮಾಡಿರಬಹುದು. ಜಿಮ್ಮಿ ಊಸೋ ಅವ್ರನ್ನ ಆಡ್ ಮಾಡಿ ಒರಿಜಿನಲ್ ಆಗಿ ಡಬ್ಲ್ಯೂ ಪ್ಲಾನ್ಸ್ ಜಾನ್ ಸಿನಾ ಹಾಗೆ ರೋಮನ್ ರೈನ್ಸ್ ಇಬ್ರನ್ನು ಕೂಡ ಆಡ್ ಮಾಡೋದಾಗಿರಬಹುದು. ಅಂಡ್ ಆ ಒಂದು ಶಾಕಿಂಗ್ ಸರ್ಪ್ರೈಸ್ ಮೂಮೆಂಟ್ ನ ತರೋದಕ್ಕೋಸ್ಕರ ಡಬ್ಲ್ಯೂ ಅವರು ಈ ರೀತಿ ಮಾಡಿದ್ದಾರೆ, ಜಿಮ್ಮಿ ಊಸೋ ಅವ್ರನ್ನ ಆಡ್ ಮಾಡಿ. ಯಾರಿಗೆ ಗೊತ್ತು, ನೆಕ್ಸ್ಟ್ ಮಂಡೇ ನೈಟ್ ರಾಲಿ ವಿಷನ್ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜಿಮ್ಮಿ ಊಸೋ ಅವರ ಮೇಲೆ ಅಟ್ಯಾಕ್ ಮಾಡಬಹುದು, ಅಥವಾ ಯಾರಿಗೆ ಗೊತ್ತು ಸರ್ವೈವರ್ ಸೀರೀಸ್ ಶೋ ಪ್ರಾರಂಭ ಆದ್ಮೇಲೆ ವಿಷನ್ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜಿಮ್ಮಿ ಊಸೋ ಅವರ ಮೇಲೆ ಅಟ್ಯಾಕ್ ಮಾಡಬಹುದು. ಅಂಡ್ ಆಗ ಸರ್ಪ್ರೈಸ್ ಆಗಿ ರೋಮನ್ ರೈನ್ಸ್ ಅಥವಾ ಜಾನ್ ಸಿನಾ ಇಬ್ಬರಲ್ಲಿ ಯಾರಾದ್ರೂ ಎಂಡಿಂಗ್ ಮೂಮೆಂಟ್ ಗೆ ಬಂದು ಈ ಒಂದು ಟೀಮ್ ನ ಜಾಯಿನ್ ಆಗಬಹುದು ಅಂತ ಸ್ಟೋರೀಸ್ ಗಳು ಬರ್ತಾ ಇದೆ. ಡಬ್ಲ್ಯೂ ಅವರು ಏನಾದ್ರೂ ಆ ರೀತಿನೇ ಪ್ಲಾನ್ ಮಾಡಿದ್ರೆ ನಿಜವಾಗ್ಲೂ ಕೂಡ ಒಳ್ಳೆ ಪ್ಲಾನ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಈ ಕಡೆ ರೋಮನ್ ರೈನ್ಸ್ ಅವ್ರನ್ನ ನೀವು ಸರ್ವೈವರ್ ಸೀರೀಸ್ಗೆ ಅಫಿಷಿಯಲ್ ಆಗಿ ಅಡ್ವರ್ಟೈಸ್ ಮಾಡಿದ್ದೀರಾ, ಬಟ್ ಇನ್ನೂ ಕೂಡ ಅವರನ್ನ ಟೆಲಿವಿಷನ್ಗೆ ಕರ್ಕೊಂಡು ಬರ್ತಾ ಇಲ್ಲ. ಅವರು ಬರ್ತಾರೋ ಇಲ್ವೋ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ. ಇನ್ನ ಈ ಕಡೆ ನಮ್ಮ ಜಾನ್ ಸಿನಾ ಅವರ ಬಗ್ಗೆ ಮಾತಾಡೋದಾದ್ರೆ, ಜಾನ್ ಸಿನಾ ಅವರು ಕೂಡ ಈ ಬಾರಿಯ ವಾರ್ ಗೇಮ್ ಅಲ್ಲಿ ಇರ್ತಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ಇನ್ನೇನು ನಮ್ಮ ಜಾನ್ ಸಿನಾ ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ. ರಿಟೈರ್ಡ್ ಆಗೋದಕ್ಕಿಂತ ಮುಂಚೆ ಅವರು ಒಂದಾದ್ರೂ ವಾರ್ ಗೇಮ್ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬೇಕು ಅನ್ನೋದು ಫ್ಯಾನ್ಸ್ ಗಳ ಆಸೆ. ಸೊ ಡಬ್ಲ್ಯೂ ಅವರು ಈಗಾಗಿ ಪ್ಲಾನ್ ಮಾಡಿ ಜಾನ್ ಸಿನಾ ಹಾಗೆ ರೋಮನ್ ರೈನ್ಸ್ ಇಬ್ರನ್ನು ಕೂಡ ಆಡ್ ಮಾಡಬಹುದು. ಯಾರಿಗೆ ಗೊತ್ತು, ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ನಲ್ಲಿ ಅಫಿಷಿಯಲ್ ಆಗಿ ಜಾನ್ ಸಿನಾ ಅವರನ್ನು ಕೂಡ ಈ ಒಂದು ವಾರ್ ಗೇಮ್ ಮ್ಯಾಚ್ ಒಳಗಡೆ ಆಡ್ ಮಾಡಬಹುದು ಡಬ್ಲ್ಯೂ ಅವರು. ಅಂಡ್ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಬ್ಯಾಕ್ ಸ್ಟೇಜ್ ಅಲ್ಲಿ ವಿಷನ್ ಹೋಗಿ ನಮ್ಮ ಜಿಮ್ಮಿ ಊಸೋ ಅವರ ಮೇಲೆ ಅಟ್ಯಾಕ್ ಮಾಡಬಹುದು. ಅಂಡ್ ಆಗ ಮ್ಯಾಚ್ ಪ್ರಾರಂಭ ಆಗಿ ಎಂಡಿಂಗ್ ಮೂಮೆಂಟ್ ಅಲ್ಲಿ ಜಿಮ್ಮಿ ಊಸೋ ಅವರ ರಿಪ್ಲೇಸ್ಮೆಂಟ್ ಆಗಿ ನಮಗೆ ರೋಮನ್ ರೈನ್ಸ್ ಅವರ ಎಂಟ್ರಿ ಆಗ್ಲೇ ಆ ಕ್ಷಣನೇ ನೋಡೋದಕ್ಕೆ ಸಿಗಬಹುದು. ಈ ರೀತಿ ಆದ್ರೂ ಕೂಡ ತುಂಬಾನೇ ಅದ್ಭುತವಾದ ಮೂಮೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಫ್ಯಾನ್ಸ್ಗಳು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಕಾದ್ ನೋಡೋಣ ಗೈಸ್ ಏನೇನಾಗುತ್ತೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ಇನ್ನೊಂದ್ ಕಡೆ ವಾರ್ ಗೇಮ್ ಟೀಮ್ ಅಲ್ಲಿ ನಮಗೆ ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್, ಲೋಗನ್ ಪೌಲ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಇನ್ನ ಒಬ್ಬ ಮೆಂಬರ್ ಆಫ್ ಕೋರ್ಸ್ ಅದು ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರೇ ಆಗಿರ್ತಾರೆ. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಬ್ರಾಕ್ ಲೆಸ್ನರ್ ಅವರನ್ನು ಕೂಡ ಡಬ್ಲ್ಯೂ ಅವರು ಶಾಕಿಂಗ್ ಆಗಿ ಸರ್ವೈವರ್ ಸೀರೀಸ್ ಅಲ್ಲೇ ರಿವೀಲ್ ಮಾಡಬಹುದು ಅಂತ. ಬಟ್ ನನ್ನ ಪ್ರಕಾರ ಬ್ರಾಕ್ ಲೆಸ್ನರ್ ಅವ್ರನ್ನ ಮುಂಚೆನೆ ರಿವೀಲ್ ಮಾಡಿದ್ರೆ ಸರ್ವೈವರ್ ಸೀರೀಸ್ಗೆ ಇನ್ನೂ ಕೂಡ ಹೈಪ್ ಹುಟ್ಟಾಕ್ದಂಗೆ ಆಗುತ್ತೆ. ಆ ಒಂದು ಶಾಕಿಂಗ್ ಎಲಿಮೆಂಟ್ ನ ನೀವು ಇಡಬೇಕು ಅಂತ ಇದ್ರೆ ಫೇಸ್ ಟೀಮ್ ಕಡೆ ಇಡಿ. ಆ ಜಿಮ್ಮಿ ಊಸೋ ಆಂಗಲ್ ಇದೆಯಲ್ಲ ಅದನ್ನ ತಗೊಂಡು ಬಂದು ಇಡಿ. ಯಾಕಂದ್ರೆ ನೆಕ್ಸ್ಟ್ ಮಂಡೇ ನೈಟ್ ರಾನ ನೀವು ತುಂಬಾ ದೊಡ್ಡದಾಗಿ ಅಡ್ವರ್ಟೈಸ್ ಮಾಡ್ತಾ ಇದ್ದೀರಾ. ಅಂಡ್ ಆ ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲೇ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಏನಾದ್ರೂ ನೋಡೋದಕ್ಕೆ ಸಿಕ್ಕರೆ ತುಂಬಾನೇ ಅದ್ಭುತವಾಗಿರುತ್ತೆ. ಏನೇ ಆಗ್ಲಿ ಅಪ್ಡೇಟ್ ಗಳು ತುಂಬಾನೇ ಬರ್ತಾ ಇದೆ ವಾರ್ ಗೇಮ್ ರಿಲೇಟೆಡ್ ಆಗಿ. ಅಂಡ್ ಈ ಬಾರಿಯ ವಾರ್ ಗೇಮು ಸಿಕ್ಕಾಪಟ್ಟೆ ಸ್ಲೋ ಪೇಸ್ ಅಲ್ಲಿ ಪ್ರಾರಂಭ ಆದ್ರೂ ಕೂಡ ಎಂಡಿಂಗ್ ಮೂಮೆಂಟ್ ಅಲ್ಲಿ ಸಿಕ್ಕಾಪಟ್ಟೆ ಹೈಪ್ ನ ಖಂಡಿತವಾಗ್ಲೂ ಕೂಡ ಹುಟ್ಟಾಗ್ತಾ ಇದೆ. ಕಾದ್ ನೋಡೋಣ ಏನೇನಾಗುತ್ತೆ ಅಂತ. ನಿಮ್ಗೆ ಏನ್ ಅನ್ಸುತ್ತೆ ಗಾಯ್ಸ್? 5-on-5 ವಾರ್ ಗೇಮ್ ಮ್ಯಾಚ್ ಅಲ್ಲಿ ಆ ಒಂದು ಟೀಮ್ ಅಲ್ಲಿ ಯಾರ್ಯಾರು ಇರ್ತಾರೆ, ನಿಮ್ಮ ವಾರ್ ಗೇಮ್ ಟೀಮ್ ನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.